ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ #1 ಸಿನಿಮಾ ಕಾರ್ಯಕ್ರಮ ಸಿನಿಮಾ ಹಂಗಾಮ. ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಸುಗುಣ. ಪ್ರತಿ ವೀಕೆಂಡ್ ಅಲ್ಲಿ ನಿಮಗೆ ಗೊತ್ತಿದೆ ಮೀಟ್ ಅಂಡ್ ಗ್ರೀಟ್ ಯೋರ್ ಫೇವ್ರೇಟ್ ಆಕ್ಟರ್ ಅನ್ನೋ ಒಂದು ಶೋ ಇದೆ. ಸೊ ವಾರಾಂತ್ಯದಲ್ಲಿ ಅವರ ನೆಚ್ಚಿನ ತಾರೆಯನ್ನ ಅಭಿಮಾನಿಗಳು ಮೀಟ್ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ವಾರ ಯಾರಿದ್ದಾರೆ ನಮ್ಮ ಶೋಲಿ ಗೆಸ್ಟ್? ಕುತೂಹಲ ಇದೆಲ್ಲ. ಆಗ್ಲೇ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ, ಹೌದು, ಮಳೆಯ ಹುಡುಗಿ. ನಿಮ್ಗೆಲ್ಲ ಗೊತ್ತಿದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬಂದು ಸೆಟ್ಲ್ ಆಗಿ ದೊಡ್ಡ ಹೆಸರನ್ನ ಮಾಡಿ ಅಭಿನೇತ್ರಿಯಾಗಿ ಹೆಸರನ್ನ ಮಾಡಿದ್ದಾರೆ. ಎಸ್, ಲೆಟ್ಸ್ ವೆಲ್ಕಮ್ ಪೂಜಾ ಗಾಂಧಿ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ. ಸೊ ಬ್ಯೂಟಿಫುಲ್ ಪೂಜಾಗೆ ಅಷ್ಟೇ ಬ್ಯೂಟಿಫುಲ್ ಆಗಿರೋ ಕಲರ್ಫುಲ್ ಆಗಿರುವಂತ ಹೂವಿನ. ಥ್ಯಾಂಕ್ ಯು ಸೋ ಮಚ್. ಪೂಜಾ, ಈ ತರ ಶೋ ಅಲ್ಲಿ ಯಾವತ್ತಾದ್ರೂ ಫ್ಯಾನ್ಸ್ ಜೊತೆ ನೀವು ಕಾನ್ವರ್ಸೇಷನ್ ಮಾಡಿದ್ಯಾ? ಇಲ್ಲ, ಇದು ಮೊದಲನೇ ಸತಿ ನಾನು ಆ್ಯಕ್ಚುಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ದಟ್ ಫ್ಯಾನ್ಸ್ ಜೊತೆ ನೇರವಾಗಿ ಮಾತಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ತುಂಬ ಥ್ಯಾಂಕ್ಸ್ ನಿಮಗೂ ಫಸ್ಟು, ಮತ್ತು ನಿಮ್ಮ ಚಾನಲ್ಗೆ. ಪೂಜಾ ಹೊಸ ಲುಕ್ಕಲ್ಲಿ, ಫುಲ್ ಹೊಸ ಹೇರ್ ಸ್ಟೈಲು ಎಲ್ಲ. ಸೊ ಏನು ಸ್ಪೆಷಲ್? ವಾಟ್ಸ್ ಹ್ಯಾಪ್ನಿಂಗ್ ಲೈಫಲ್ಲಿ? ಏನಾಗ್ತಾ ಇದೆ ಲೈಫಲ್ಲಿ ತುಂಬ ಆಗ್ತಾ ಇದೆ. ತುಂಬಾ ಆಗ್ತಾ ಇದೆ. ಓಕೆ, ಯಾವತ್ತು ತುಂಬಾ ಆಗ್ತಾ ಇರುತ್ತೆ ಲೈಫಲ್ಲಿ. ಹಲೋ ಮ್ಯಾಮ್, ದಿಸ್ ಇಸ್ ತೇಜಸ್ವಿನಿ. ನಿಮ್ಮ ಲೈಫಲ್ಲಿ ನೀವು ತುಂಬ ರೆಸ್ಪಾನ್ಸಿಬಲ್ ಅಂತ ಕೇಳ್ಪಟ್ಟಿದ್ದೀನಿ, ಇವನ್ ಇನ್ ಫ್ಯಾಮಿಲಿಲಿ ಕೂಡ. ಹೌದಾ? ಹೌದು, ವಾವ್, ರೆಸ್ಪಾನ್ಸಿಬಲ್ ಅಂದರೆ ಇಟ್ ಈಸ್ ಐ ಥಿಂಕ್ ಮನುಷ್ಯರಿಗೆ ಬರೀ ಒಂದು ಆ್ಯಕ್ಟರ್ ಆಗಿ ಅಲ್ಲ, ಐ ಥಿಂಕ್ ಫಾರ್ ಆ್ಯಸ್ ಅ ಡಾಟರ್, ಆ್ಯಸ್ ಅ ಸನ್, ಆ್ಯಸ್ ಅ ಸಿಸ್ಟರ್, ಆ್ಯಸ್ ಯುನೋ ಅ ಫ್ಯಾಮಿಲಿ ಪರ್ಸನ್, ನೀವು ಯಾವತ್ತೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ರೆಸ್ಪಾನ್ಸಿಬಲ್ ಆಗಿ ಇರಬೇಕು. ಇಟ್ಸ್ ನಾಟ್ ದ್ಯಾಟ್ ಗಂಡು ಮಕ್ಕಳೇ ಯಾವತ್ತೂ ರೆಸ್ಪಾನ್ಸಿಬಲ್ ಇರಬೇಕು, ಹೆಣ್ಮಕ್ಳು ಕೂಡ ರೆಸ್ಪಾನ್ಸಿಬಲ್ ಆಗಿ ಇರಬೇಕು, ಫ್ಯಾಮ್ಲಿಗೆ, ಫ್ರೆಂಡ್ಸ್ಗೆ, ನಮ್ಮ ಸೊಸೈಟಿಗೆ. ಸೊ ಅಷ್ಟೇ. ರಮ್ಯಾ ಅಂತ. ನೀವು ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ? ಐ ಥಿಂಕ್ ನಾನು ಆಲ್ಮೋಸ್ಟ್ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ನನಗೆ ವಿಷ್ಣು ಸರ್ ಜೊತೆ ಆ್ಯಕ್ಟ್ ಬೇಕು ಅಂತ ಒಂದು ಆಸೆ ಇತ್ತು. ನಾನು ತುಂಬ ಇಷ್ಟಪಡ್ತೀನಿ ಅವ್ರಿಗೆ. ನಾನು ಮುಂಗಾರು ಮಡೆ ಸಿನಿಮಾ ಮಾಡೋಕ್ಕೆ ಮುಂಚೆ 3 ವರ್ಷ ಹಿಂದೆ 2003 ಅಲ್ಲಿ ಫಸ್ಟ್ ಆಕ್ಷನ್ ನನಗೆ ಕನ್ನಡ ಸಿನಿಮಾಗೆ ಸೈನ್ ಮಾಡಿದ್ರು ವಿಷ್ಣು ಸರ್, ಬಾಂಬೆಗೆ ಬಂದು. ಸೊ ಗೊತ್ತಿರುವಂತ ಒಂದು ವಿಷಯ ಈಗ ಗೊತ್ತಾಯ್ತು. ಹೌದು. ಸೊ ಅವರು ಬಂದು ನನಗೆ ಹಿ ವಾಸ್ ಮೇಕಿಂಗ್ ಒನ್ ಸಿನಿಮಾ ಆ್ಯಂಡ್ ಅದರಲ್ಲಿ ಅನಿರುದ್ಧ್ ಆ್ಯಕ್ಟ್ ಮಾಡ್ತಾ ಇದ್ರು. ಅವ್ರ ಆಪೋಸಿಟ್ ನನಗೆ ಸೈನ್ ಮಾಡಿದ್ರು. ಬಟ್ ಕೆಲವು ಕಾರಣದಿಂದ ಆ ಸಿನಿಮಾ ಟೇಕ್ ಆಫ್ ಆಗಿಲ್ಲ. ಯಾಕೆಂದರೆ ಇವಾಗ ಹಳೆ ಸಿನಿಮಾಗಳು, ಆಮೇಲೆ ಅವ್ರದ್ದು ಒಂದು ಹಾಡು ನನಗೆ ತುಂಬ ಇಷ್ಟ, 101 ನೆನಪು. ನನಗೆ ತುಂಬ ಇಷ್ಟ. ಐ ಥಿಂಕ್ ಹ್ಯಾಂಡ್ಸಮ್ ಆ್ಯಂಡ್ ವೆರಿ ನೈಸ್ ಪರ್ಸನ್. ಎದೆಯಾಡದಿಂದ ಹಾಡಾಗಿ ಬಂತು ಆನಂದದಿಂದ. ಐ ಆಮ್ ನಾಟ್ ಅ ಗುಡ್ ಸಿಂಗರ್. ವಾವ್. ಸೊ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಪೂಜಾ ಗಾಂಧಿ ಎಷ್ಟು ಎಮೋಷ್ನಲ್ಲೋ ಅಷ್ಟೇ ಕ್ರೇಜಿ ಕೂಡ. ಸೊ ಪೂಜಾಗೆ ಯಾವಾಗಲೂ ಫುಲ್ ಫನ್ ಮಾಡಬೇಕು ಅಂದಾಗ ಯಾವ ಹಾಡು ನೆನಪಾಗುತ್ತೆ? ಕೂಗು ಕೋಳಿಗೆ ಖಾರ ಮಸಾಲೆ, ಮೇಯು ಮೇದಿಗೆ ಮಿರ್ಚಿ ಮಸಾಲೆ. ಅದು ಸೂಪರ್. ನೆಕ್ಸ್ಟ್ ಕ್ವಶನ್. ಹಾಯ್ ಮ್ಯಾಮ್, ಐ ಆಮ್ ವರ್ಷಿಣಿ. ನಿಮ್ಮ ಮದುವೆ ಆಗೋ ಹುಡುಗ ಹೇಗಿರಬೇಕು ಮ್ಯಾಮ್? ಓ, ಒಳ್ಳೆ ಹುಡುಗ ಇರಬೇಕು. ಅದೇ ಯಾವ ಥರ ಮ್ಯಾಮ್? ಒಳ್ಳೆ ಹುಡುಗ ಅಂದ್ರೆ ಪೂಜಾ ಕೈಲಿ ಅವಾಗ ಹೊಡಿಸ್ಕೊಳ್ತಾ ಇರ್ಬೇಕಾದ್ರೆ? ನೋ ಬಾಬಾ ನಾನು ಐ ಥಿಂಕ್ ಒಂದು ಮೆಚ್ಯೂರ್, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಹುಡುಗ ಇರಬೇಕು. ನಾನು ಹೇಗಿದ್ದೀನಿ ಅಂತ ಅದೇ ರೀತಿ ನನಗೆ ಎಕ್ಸೆಪ್ಟ್ ಮಾಡುವಂಥ ಅವ್ರಿಗೆ ಮನೋಸ್ಥಿತಿ ಇರಬೇಕು, ಅವ್ರಿಗೆ ಮನೋಭಾವ ಇರಬೇಕು. ನಾನು ಚೇಂಜ್ ಆಗಬಾರ್ದು ಯಾವುದೋ ಕಾರಣಕ್ಕೂ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಹೆಂಗಿದ್ದೀನಿ ಅಂತ ಎಕ್ಸೆಪ್ಟ್ ಮಾಡುವಂಥ ಹುಡುಗ ಬೇಕು ನನಗೆ. ಆ್ಯಂಡ್ ಹಿ ಶುಡ್ ಬಿ ಅ ಫ್ಯಾಮಿಲಿ ಓರಿಯೆಂಟೆಡ್. ಒಬ್ಬರೇ ಇರುವಂಥ ಹುಡುಗ ಇದ್ದರೆ ನಾನು ಮದುವೆ ಆಗಲ್ಲ. ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಇರಬೇಕು, ಮಮ್ಮಿ ಡ್ಯಾಡಿ ಎಲ್ಲ ಇರಬೇಕು ಫ್ಯಾಮ್ಲಿಯಲ್ಲಿ. ಸೊ ಆ ಥರ ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗ ನನಗೆ ಬೇಕು. ಯಾವಾಗ ಮ್ಯಾಮ್ ಮದುವೆ ಆಗತ್ತೆ? ಎಲ್ಲ ಫ್ಯಾನ್ಸು ಕಾಯ್ತಾ ಇದ್ದಾರೆ. ಸೊ ಯಾವಾಗ ಅದ್ದೂರಿಯಾಗಿ ಆಗತ್ತೆ ಅಂತ ಹೇಳಿ? ಆಗತ್ತೆ. ಎಸ್, ನೆಕ್ಸ್ಟ್ ಕ್ವೆಶ್ಚನ್. ಹಾಯ್ ಮ್ಯಾಮ್, ನನ್ನ ಹೆಸರು ಸೌಂದರ್ಯ. ವೆರಿ ಬ್ಯೂಟಿಫುಲ್ ನೇಮ್.
ನಿಮ್ಮದು ಅಭಿನೇತ್ರಿ ಫಿಲಮ್ ನೋಡಿದ್ದೀನಿ, ನಮ್ಮೆಲ್ಲರಿಗೋಸ್ಕರ ಅದ್ರಲ್ಲಿ ಒಂದು ಡೈಲಾಗ್ ಹೇಳ್ಬೋದಾ? ಓ ಗಾಡ್, ಅಭಿನೇತ್ರಿ ಡೈಲಾಗ್ ಕಲ್ಪನಾ ಮೈ ಮೇಲೆ ಬರ್ಬೇಕು ಇವಾಗ. ಓ ಗಾಡ್, ಬರಲ್ಲಪ್ಪ. ಓಕೆ, ಒಂದು ಡೈಲಾಗ್ ಇದೆ. ಇದು ನಾನು ಕೃಷ್ಣ ರಾಜುಗೆ ಮಕರಂದ್ ದೇಶಪಾಂಡೆ ಮಾಡಿರೋ ಕ್ಯಾರೆಕ್ಟರ್ಗೆ ಡೈಲಾಗ್ ಹೇಳ್ತಾ ಇದ್ದೀನಿ. ಮಿಸ್ಟರ್ ಕೃಷ್ಣ ರಾಜು, ಕಾಮ ಎನ್ನೋದು 10 ನಿಮಿಷಕ್ಕೆ ಕರಿಗೆ ನೀರಾಗೋಗುತ್ತೆ. ಪ್ರೇಮ ಎನ್ನೋದು ಕೋಟಿ ಸೂರ್ಯ ಶಾಖ ತಾಕಿದ್ರೆ ಅದು ಕರಗೋದು ಇಲ್ಲ, ಸಾಯೋದು ಇಲ್ಲ. ನಾವು ಸತ್ತ ಮೇಲೂ ಅದು ಬದುಕಿರುತ್ತೆ. ಅದಕ್ಕೆ ನಾವು ಯಾರನ್ನು ಕಾಮಿಸ್ಬಾರ್ದು, ಪ್ರೇಮಿಸಬೇಕು. ಥ್ಯಾಂಕ್ ಯು ಮ್ಯಾಮ್. ಸೊ ಈಗ ಪೂಜಾ ಗಾಂಧಿ ಅವ್ರಿಗೆ ಫ್ಯಾನ್ಸ್ ಎಲ್ಲಾನು ರಾಜಕುಮಾರಿ ಥರ ಒಂದು ಕಿರೀಟವನ್ನ ಹಾಕ್ತಾರೆ. ಖುಷಿಯಾಗಿದೆ ಕೋ ನಿನ್ನಿಂದಲೇ, ನಾ ನೋಡದೆ